ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಆಚರಿಸಲಾಯಿತು. ಬೆಂಗಳೂರು ನಗರದ ರಾಜಾಜಿನಗರದಲ್ಲಿರುವ ಶ್ರೀ ಸಿದ್ಧಗಂಗಾ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಆಯೋಜಿಸಲಾಗಿತ್ತು. ಮಹಿಳೆಯರ ಶಕ್ತಿ, ಸಾಧನೆ ಮತ್ತು ಸಮಾಜ ನಿರ್ಮಾಣದಲ್ಲಿ ಅವರ ಮಹತ್ವದ ಪಾತ್ರವನ್ನು ಗೌರವಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಮಹಿಳೆಯರನ್ನು ಗೌರವಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶವು ಈ ಕಾರ್ಯಕ್ರಮದ ಪ್ರಮುಖ ಆಶಯವಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿ ಮಹಿಳೆಯರ ಸಾಧನೆ ಮತ್ತು ಸಮಾಜದಲ್ಲಿ ಅವರ ಕೊಡುಗೆಯ ಬಗ್ಗೆ ಪ್ರೇರಣಾದಾಯಕ ಮಾತುಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿ.ಪಿ. ಪದ್ಮರಾಜ್, ಶ್ರೀಮತಿ ಮಂಜುಳಾ ಬಿ, ಶ್ರೀಮತಿ ಆಶಾ ಬಿ ಹಾಗೂ ಶ್ರೀಮತಿ ಧನ್ಯಾ ದಾನಿಯಲ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವೇಳೆ ಮಹಿಳಾ ಸಬಲೀಕರಣ, ಮಹಿಳೆಯರಿಗೆ ಶಿಕ್ಷಣದ ಮಹತ್ವ ಮತ್ತು ಸಮಾಜ ಸೇವೆಯಲ್ಲಿ ಮಹಿಳೆಯರ ಪಾತ್ರದ ಕುರಿತು ವಿಶೇಷವಾಗಿ ಚರ್ಚೆ ನಡೆಯಿತು. ಮಹಿಳೆಯರು ಶಿಕ್ಷಣ, ರಾಜಕೀಯ, ಸಾಮಾಜಿಕ ಸೇವೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವುದು ಸಮಾಜದ ಪ್ರಗತಿಗೆ ಮಹತ್ವದ ಕಾರಣವಾಗಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಹಿಳಾ ಸಮ್ಮಾನ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಮಾದರಿಯಾಗಿರುವ ಮಹಿಳೆಯರನ್ನು ಗುರುತಿಸಿ ಪ್ರಶಂಸಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳೆಯರು ಮತ್ತು ಅತಿಥಿಗಳು ಮಹಿಳಾ ದಿನಾಚರಣೆಯ ಮಹತ್ವವನ್ನು ಉಲ್ಲೇಖಿಸಿ ಮಹಿಳೆಯರ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಒಟ್ಟಿನಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮ ಮಹಿಳೆಯರ ಸಾಧನೆಗೆ ಮತ್ತಷ್ಟು ಪ್ರೇರಣೆಯಾದ ಮಹತ್ವದ ವೇದಿಕೆಯಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು.
ಕೇಕನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಇಲ್ಲೇ ಸಿದ್ಧತೆಗೊಳಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಕಟ್ ಮಾಡಬೇಕು ಅಂತ ತಮ್ಮ ಮಧ್ಯದಲ್ಲಿ ಇರಲಾಗಿದೆ. ಹಾಗಾಗಿ ದಯಮಾಡಿ ಎಲ್ಲ ಅತಿಥಿಗಳು ಸಾವಿರದಿಂದ 50 ಅರ್ಧ ಗಂಟೆಗಳ ಕಾಲದಲ್ಲಿ ಕಾರ್ಯಕ್ರಮ ಮುಗಿದಿದೆ. ಕೇಕ್ ಕಟ್ ಆದ ನಂತರ ಮತ್ತೆ ನಿನ್ನೆ ಕ್ರೀಡೆಗಳಲ್ಲಿ ಏನ್ ಭಾಗವಹಿಸಿ ವಿಜೇತರಾಗಿರುವಂತ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇದೆ. ಅದಾದ ನಂತರ ಊಟಕ್ಕೆ ಹೋಗೋಣ. ದಯಮಾಡಿ ಸನ್ಮಾನ ಆದ್ಮೇಲೆ ಏನು ಕೇಕ್ ಕಟ್ ಮಾಡುವಂಥದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸೆಲೆಬ್ರೇಷನ್ ಮಾಡಿ ನಂತರ ನಾವೆಲ್ಲರೂ ಊಟ ಮಾಡಿಕೊಂಡು ತಮ್ಮ ಮನೆಗಳಿಗೆ ತೆರಳುವಂತ ಕೆಲಸ ಆಗ್ತದೆ. ಹಾಗಾಗಿ ದಯಮಾಡಿ ಹಿಂದಿನ ಎಲ್ಲ ಅಕ್ಕಂದಿರು ದಯಮಾಡಿ ಕಾಯೋದ್ರಿಂದ ತಾವು ಸಮಯಾವಕಾಶವನ್ನು ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕಳಕಳಿ ಮನವಿ. ನಮ್ಮ ಸಂಸ್ಥೆ ಕನಸಿನ ಏನು ಅಕ್ಕಂದಿರ ತಾಯಂದಿರ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹೆಣ್ಣುಮಕ್ಕಳನ್ನ ಗುರುತಿಸುವಂತಹ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಈ ವೇದಿಕೆಯನ್ನು ನಾವು ಸಂಕಲ್ಪ ಮಾಡಿ ನಮ್ಮ ತಾಯಂದಿರಿಗೆ ಮನೆ ಒಂದು ದೀಪ ಅನ್ನೋ ಒಂದು ಕಾರ್ಯಕ್ರಮವನ್ನ ಹೊಸ ರೂಪುರೇಷೆಯನ್ನು ಸಿದ್ಧ ಮಾಡಿ ನಾವು ಉದ್ದೇಶ ಏನಪ್ಪ ಅಂದ್ರೆ ಮನೆ ಒಂದು ದೀಪ ಒಂದು ಕಾರ್ಯಕ್ರಮವನ್ನ ರೂಪಿಸುವಂತಹ ಒಂದು ಉದ್ದೇಶ. ನಾವು ಯಾರಾದ್ರೂ 100 ರೂಪಾಯಿ ಕೊಡೋದಲ್ಲ, 100 ರೂಪಾಯಿಯನ್ನ ದುಡಿಯುವಂತ ಒಂದು ಶಕ್ತಿಯನ್ನ ಚೈತನ್ಯವನ್ನ ಪ್ರತಿಯೊಂದು ಕುಟುಂಬದಲ್ಲಿ ಉಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮನೆ ಮನೆಯ ದೀಪ ಅನ್ನೋ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಒಂದು ವೇದಿಕೆಯಲ್ಲಿ ಏಪ್ರಿಲ್ 20ನೇ ತಾರೀಕು ಏಪ್ರಿಲ್ 2025 ಸಮಯ ನಿಗದಿತ ಏನು ನಮ್ಮ ಹಿಂದೂ ಸಂಪ್ರದಾಯದ ಸಮಯ ನಿಗದಿತವಾದಂತಹ ಏಪ್ರಿಲ್ ತಿಂಗಳಲ್ಲಿ 20,000 ಜನ ರಾಜಕೀಯದ ಅಕ್ಕಂದರಿಗೆ ಭಾಗಿಯಾಗುವಂತ ಒಂದು ಕಾರ್ಯಕ್ರಮವನ್ನ ನಾವು ಇಟ್ಟುಕೊಂಡಿದ್ದೇವೆ. 20,000 ಜನ ಅಕ್ಕಂದರಿಗೆ ಪ್ರತಿಯೊಂದು ಮನೆಯಲ್ಲಿ ಗೌರವಯುತವಾಗಿ ಭಾಗಿನವನ್ನ ಕೊಡುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ಎಲ್ರಿಗೂ ಬಾಗಿನ ಕಚೇರಿ ಉದ್ಘಾಟನೆಗೆ 20,000 ಬಾಗಿನವನ್ನ ಕೊಡುವಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಾವು ಕಳೆದ ಈ ಒಂದು ರಾಜಕೀಯ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ 35 ಶಾಲೆಗಳಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಿಟ್ಟು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಬೇರೆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಅಂತ ಮಕ್ಕಳನ್ನ ಏನು ಶಾಲೆಗಳಲ್ಲಿ ಕನಿಷ್ಠ ಏನು ಸರ್ಕಾರಿ ಫೀಸ್ಗಳನ್ನು ಪಾವತಿ ಮಾಡುವಷ್ಟು ಬಡತನ ಇನ್ನೂ ರಾಜ್ಯದಲ್ಲಿದೆ. ನಮಗೆ ಸಾಮಾನ್ಯವಾಗಿ ನಮ್ಮ ದೇಶ ಉದಾರವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಇಲ್ಲಿ ಇನ್ನ ಅಂತಹ ಒಂದು ಪರಿಸ್ಥಿತಿ ಇವತ್ತು ಇದೆ. ಅದನ್ನ ಕಂಡು ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಮುಂದಿನ 26 ಮತ್ತು 27 ಶೈಕ್ಷಣಿಕ ವರ್ಷಕ್ಕೆ 5,000 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ನಾವು ನಮ್ಮ ಸಂಸ್ಥೆ ವತಿಯಿಂದ ಎಲ್ಲ ಬಡತನ ರೇಖೆಗಿಂತ ಕೆಳಗೆ ವಿದ್ಯಾಭ್ಯಾಸ ಮಾಡುವಂತಹ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಘೋಷಣೆ ಮಾಡಿದ್ದೇವೆ. ಈ ಒಂದು ಯೋಜನೆ ಜನಸೇವಾ ಕಚೇರಿಯನ್ನು ತೆರೆಯುವ ಉದ್ದೇಶ ಏನಪ್ಪ ಅಂದ್ರೆ ಸರ್ಕಾರದ ಹಲವಾರು ಯೋಜನೆಗಳು ಪೆನ್ಷನ್ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿಗೆ ಅಗ್ರಿಸಲ್ಸರ್ಟಿಫಿಕೇಟ್, ರೇಷನ್ ಕಾರ್ಡ್ಗಳ ವ್ಯವಸ್ಥೆ, ಸರ್ಕಾರದಿಂದ ಸಂಘ ರಕ್ಷಣ, PHP ಯೋಜನೆ, ಮತ್ತೆ ಏನು ವಿದ್ಯಾರ್ಥಿಗಳಿಗೆ ಏನು ಸರ್ಕಾರದಲ್ಲಿ ಕೆಲವೊಂದು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ BBMP ಸಹಾಯದಿಂದ ಬ್ಯಾಂಕ್ಗಳು ಎಷ್ಟೆಷ್ಟು ಸಹಾಯಧನಕ್ಕೆ ಅಕೌಂಟ್ ಮಾಡಿದೆ ಅಂತ ದಾಖಲೆಗಳು ಮತ್ತೆ ಪ್ರಶಂಸನಾ ಪತ್ರಗಳು ಸಹ ಇದೆ. ಈ ಒಂದು ನೂತನ ನಾವು ಅಕ್ಕಂದರಿಗೆ ತಾಯಂದಿರಿಗೆ ಹೊಸ ಪ್ರಯತ್ನಗಳನ್ನ ಈ ಸಮಾಜದಲ್ಲಿ ಎಲ್ಲರೂ ಒಂದು ಮಾಡಬೇಕು ಅನ್ನೋ ಒಂದು ಕಾರ್ಯಕರ್ತತ್ವದಲ್ಲಿ ಈ ಒಂದು ಹೊಸ ಚಿಂತನೆಗಳನ್ನ ನಾವು ಈ ಒಂದು ಯೋಜನೆಗಳನ್ನ ಮಾಡ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ 2018ರಲ್ಲಿ ಬೆಂಗಳೂರಿನಲ್ಲಿ 45,000 ಜನ ಅಕ್ಕಂದರಿಗೆ ಟ್ರೈನಿಂಗ್ ತರಬೇತಿಗೆ BBMPಗೆ ಅರ್ಜಿಯನ್ನ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಿದೆ. 45,000 ಜನ ಅಕ್ಕಂದರಿಗೆ ಟ್ರೈನಿಂಗ್ ಅನ್ನ ಉಚಿತವಾಗಿ ಮಾಡಿಸಿ ಅವರೆಲ್ಲರಿಗೂ ಟೈಲರಿಂಗ್ ಮಿಷನ್ ಅನ್ನ ಮನೆಗಳಲ್ಲೇ ಅವರ ಮಕ್ಕಳ ಬಟ್ಟೆಗಳನ್ನ ಹೊರಕೊಳ್ಳುವಂತ ಒಂದು 2018ರಲ್ಲಿ ನಮ್ಮ ಸಂಸ್ಥೆ ಇದೆಲ್ಲ ಅತಿ ಉಪಯೋಗ ಮಾಡಿದೆ. ಈಗ ದುಡ್ಡು ಕಾಸು ಎಕ್ಸ್ಟ್ರಾ ಮಾಡಿದ್ರಲ್ಲ, ಇದು ಒಂದು ಸಮಾಜ ಸೇವೆ, ನಿಷ್ಕಲ್ಮಶವಾದಂತ ಸಮಾಜ ಸೇವೆಯನ್ನ ಮಾಡುವಂತ ಒಂದು ಉದ್ದೇಶದಿಂದ ನಾವು ಇಂತಹ ಒಂದು ಆಲೋಚನೆಗಳನ್ನ ಇಟ್ಕೊಂಡಿದ್ದೇವೆ. ಉದ್ದೇಶ ಒಂದೇ, ನಮ್ಮ ತಾಯಿ ತಂದೆ
224 ಕ್ಷೇತ್ರಗಳಲ್ಲಿ ಎಲ್ಲರೂ ಸ್ಟಾರ್ಟ್ ಆಗಿದ್ದಾರಾ ಸರ್? ಎಲ್ರಿಗೂ ನಮ್ಮ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಮಾರ್ಚ್ 8 ಇವತ್ತು ನಮ್ಮ ರಾಜಾಜಿನಗರದ ಏನು ನಮ್ಮ ಅಕ್ಕಂದಿರು, ತಾಯಂದಿರು, ನಮ್ಮ ಎಲ್ಲ ಮಹಿಳಾ ಬಾಂಧವರಿಗೆ ವಿಶೇಷವಾದಂತಹ ಅರ್ಥಗರ್ಭಿತವಾಗಿ ನಮ್ಮ ಸಂಸ್ಥೆ ಏನು ಸಮಾಜದಲ್ಲಿ ಏನು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ತಾಯಿಯೇ ದೇವರು, ಜನನಿ ಜನ್ಮಭೂಮಿಷ್ಠ ಸ್ವರ್ಗದ ಪ್ರವೇಶ, ಈ ಒಂದು ತತ್ವದಲ್ಲಿ ನಾವು ಏನು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಅಕ್ಕಂದಿರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತವ್ರನ್ನ ಯಾಕೆ ವೇದಿಕೆ ಕಾರ್ಯಕ್ರಮ ಮಾಡುದು ಅಂತ ಅಂದ್ರೆ, ಇವತ್ತು ಏನು ಸಾಧನೆ ಮಾಡಿರೋರನ್ನ ಸ್ಫೂರ್ತಿಯಾಗಿ ಚಿಲುಮೆಯಾಗಿ ಎಲ್ರಿಗೂ ವಿಚಾರಗಳನ್ನ ಮುಟ್ಟಿಸಿದ್ರೆ ಸಾಕಷ್ಟು ಹೆಣ್ಮಕ್ಳುಗಳು ಒಂದು ಏನು ಸಮಾಜದಲ್ಲಿ ಇವತ್ತು ಒಂದು ಬೆಳೀಲಿ, ಅವರು ಸ್ಥಾನಮಾನಗಳನ್ನ ಗಿಟ್ಟಿಸಿಕೊಳ್ಳಿ, ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಂದಿರನ್ನ, ಅಕ್ಕಂದಿರನ್ನ 2 ದಿವಸದಿಂದ ಸಾಂಸ್ಕೃತಿಕ ಚಟುವಟಿಕೆಗಳು, ರಂಗೋಲಿ ಸ್ಪರ್ಧೆ, ಹಗ್ಗಜಗ್ಗಾಟ, ನೃತ್ಯ, ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡು ಅರ್ಥಗರ್ಭಿತವಾಗಿ ಅದರಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತೆ ಅವರಿಗೆಲ್ಲ ಪ್ರೇರೇಪಿಸಿ ಅವರೆಲ್ಲರಿಗೂ ಏನು ಬಹುಮಾನವನ್ನ ವಿತರಣೆ ಮಾಡಿ ವೇದಿಕೆಯಲ್ಲಿ ಏನು ಸಾವಿರಾರು ಅನಾಥ ಶವಗಳನ್ನ ಸಂಸ್ಕಾರ ಮಾಡಿರುವಂತಹ ಮಹಿಳೆಯನ್ನ ಗುರುತಿಸುವಂಥದ್ದು, 5 ರಿಂದ 6 ಸಾವಿರಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿರುವಂತಹ ಡಾಕ್ಟರ್ಸ್ ಗುರುತಿಸುವಂತ ಕಾರ್ಯಕ್ರಮ, ಮತ್ತೆ ಮಹಿಳಾ ಸಮಾಜದಲ್ಲಿ ಸಂಘಟನೆಗಳ ಶಕ್ತಿಯನ್ನು ಬೆಳೆಸ್ತಿರುವಂತಹ ಅವರನ್ನ, ಮತ್ತೆ ಚಿಕ್ಕ ಮಕ್ಕಳು ಸಹ ಇವತ್ತು ಸಾಧನೆ ಮಾಡಬಹುದು ಅಂತ ಚಿಕ್ಕ ಮಗುವಿನ ಒಂದು ಸಾಧನೆ, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ, ಹಲವಾರು ಸಾಧನೆಗಳನ್ನ ಮಾಡಿರುವಂತ ಈ ಒಂದು ವೇದಿಕೆಯಲ್ಲಿ ಗುರುಸಿ ನಮ್ಮ ಅಕ್ಕಂದಿರು ಎಲ್ರಿಗೂ ತಾಯಂದಿರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಪುಣ್ಯದ ಕೆಲಸ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಸಿಕ್ಕಿತ್ತು. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಗೆಲ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ತಂಡದ ಎಲ್ಲಾ ಸದಸ್ಯರಿಗೂ, ಮತ್ತೆ ಈ ಒಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ 11 ವಾರ್ಡ್ಗಳ ಎಲ್ಲ ತಾಯಂದಿರು, ಅಕ್ಕಂದಿರು ಅವರ ಕೆಲಸಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ತಾವೆಲ್ಲರೂ ವಿನಮ್ರತೆಯಿಂದ ಕೆಲಸಗಳನ್ನ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ, ಭಾಗವಹಿಸಿ. ಹೀಗಾಗಿ ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅರ್ಥಗರ್ಭಿತವಾದಂತಹ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ ಈ ಮುಖಾಂತರ ನಮ್ಮ ಸಂಸ್ಥೆ ಇವತ್ತು ಸಂಕಲ್ಪ ಮಾಡಿ ಏನು ನಮ್ಮ ಅಕ್ಕಂದಿರಿಗೆ 20,000 ಜನ ಅಕ್ಕಂದಿರಿಗೆ ಬಾಗಿನ ಕೊಡಬೇಕು ಅನ್ನೋ ಒಂದು ಏಪ್ರಿಲ್ ನಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. 5,000 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡಬೇಕು ಅನ್ಕೊಂಡಿದ್ದೀವಿ. ಇದಿಷ್ಟು ಅಲ್ಲದೆ ನಮ್ಮ ಏನು ಮುಂದಿನ ದಿನಗಳಲ್ಲಿ ಮನೆಗೊಂದು ದೀಪ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಉದ್ಯಮಗಳನ್ನ ಮಾಡಿ ಮನೆಗಳಲ್ಲೇ ಗೃಹ ಉದ್ಯೋಗಗಳನ್ನ ತರಬೇತಿ ಮಾಡುವಂತ ಒಂದು ಎಲ್ರಿಗೂ ಅವಕಾಶವನ್ನ ಕಲ್ಪಿಸಿ ಜನಸೇವಾ ಸಂಕಲ್ಪ ಎಂದ ಒಂದು ಮೊಬೈಲ್ ಆಪ್ ಅನ್ನ ಡೆವಲಪ್ ಮಾಡಿ ಪ್ರತಿಯೊಬ್ಬರು ಮನೆಗಳಲ್ಲಿ ಅವರವರು ಮಾಡುವಂತ ಉದ್ಯಮಗಳು, ಯಾರು ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ, ಯಾರು ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ, ಯಾರು ಹಪ್ಪಳ, ಗೃಹ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳನ್ನ ಪೋಷಿಸುವಂತ ಒಂದು ಕೆಲಸ ಉದ್ಬತ್ತಿ ವ್ಯವಸ್ಥೆಯವರು, ಮತ್ತೆ ಸಣ್ಣದಾದಂತ ಬಟ್ಟೆ ಅಂಗಡಿಯವರು ಪ್ರತಿಯೊಂದು ಕೆಲಸಗಳನ್ನ ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಸೆಕ್ಯೂರಿಟಿ ಕೆಲಸ ಮಾಡೋದ್ರಿಂದ ಸಾಮಾನ್ಯ ಬಡ ಜನತೆ ಯಾವ ಕೆಲಸಗಳನ್ನ ಇವತ್ತು ಕೈಗೆ ಸಿಗುವಂತ ಎಟಕದಲ್ಲಿ ನಾವೆಲ್ಲ ಉಚಿತವಾಗಿ ಮಾಡಿಕೊಡೋ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ಇಂತಹ ಕಾರ್ಯಕ್ರಮಗಳನ್ನು ನಾವು ಹಲವಾರು ಸ್ವಚ್ಛತೆ, ಆರೋಗ್ಯ, ಶಿಕ್ಷಣ, ನೆಲ, ಜಲ, ಭಾಷೆ ಮತ್ತೆ ನಮ್ಮ ಅಕ್ಕಂದಿರ ಎಲ್ಲ ಏನು ಸಮಾಜಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ರೂಪರೇಷೆ ಮಾಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಆಹಾರ ನಮ್ಮ ಆರೋಗ್ಯ ಅಂತ ಒಂದು ಕಾರ್ಯಕ್ರಮವೂ ಸಹ ಪ್ರತಿ ಗುರುವಾರ ಸಂಜೀವಿ ಲಡ್ಡು ವಿತರಣೆ ಕಾರ್ಯಕ್ರಮ ಮಾಡ್ತಿದ್ದೇವೆ. ಕೆಲವೊಂದು ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳನ್ನ ಬಳಸ್ಕೊಂಡು ಅವರು ತಮ್ಮದೇ ಆದಂತ ಶಕ್ತಿಯನ್ನ ಈ ಹಿಂದಿನ ಎಲ್ಲರಿಗೂ ಎದುರಿಸದ ರೀತಿಯ ನಮಗೂ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡಿಸ್ತಾರೆ, ಮತ್ತೆ ಅವಕಾಶ ಕೊಡದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ತಡೆಯುವಂತ ಕೆಲಸಗಳಾಗ್ತಿದೆ. ನಾವು ಯಾವುದೇ ರೀತಿಯಾದ ಹಿಂದೆ ಯಾರು ಎದುರ್ಕೊಂಡು ಹೋಗೋತಾರೋ ನಾವು ಹೋಗೋರಲ್ಲ. ನಮ್ಮ ಕಾರ್ಯಕ್ರಮ ಜನಸೇವಾ ಕಾರ್ಯಕ್ರಮ, ಉಚಿತ ಕಾರ್ಯಕ್ರಮ, ನಾವು ಯಾವುದೇ ರೀತಿಯಾದಂತ ಫಲಾಪೇಕ್ಷೆ ಇಲ್ಲದೆ ನಮ್ಮ ಸ್ವಂತಗಳ ದುಡ್ಡುಗಳಿಂದ ಇವತ್ತು ಸೇವೆಯನ್ನ ಸಂಕಲ್ಪಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಅವರು ಏನು ಆವೇಶದಲ್ಲಿ ಮಾತಾಡಿಸಿ ಅಧಿಕಾರಿಗಳು ಮಾತಾಡ್ಲಿ, ಅವ್ರ ಮನವಿಯನ್ನ ಕೊಡಕ್ ಹೋದಾಗ ಏನು ಆವೇಶದಲ್ಲಿ ಕೈ ಎತ್ತಲು ಸಹ ಮಾಡಿದ್ರು ನಾವು ಅದನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೀವಿ. ನಮ್ಗೆ ಅದೇ ನಮ್ಮ ಧರ್ಮದ ಸಂಸ್ಕೃತಿ, ನಾವು ಅವರಿಗೆ ಪ್ರೀತಿಯಿಂದ ಸ್ವಾಗತ ಕೊಡ್ತೇವೆ ಹೊರತು ನಾವು ಯಾವುದೇ ರೀತಿಯಾದ ದೇಶ ಮನೋಭಾವನೆಯನ್ನ ಹೊಂದಲ್ಲ. ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನ ಗೆಲ್ತೀವಿ ಹೊರತು ಯಾರು ಸೇವೆ ಮಾಡ್ತಾರೆ ಸೇವೆ ಉಳಿತದ ಅಥವಾ ಸ್ವಾರ್ಥ ಉಳಿತದ?
ಸೇವೆ ಇಂಪಾರ್ಟೆಂಟಾ, ಸ್ವಾರ್ಥ ಇಂಪಾರ್ಟೆಂಟಾ, ಅಥವಾ ನಾಟಕ ಉಳಿತದ, ಸೇವೆ ಉಳಿತದ? ನೋಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕಂದಿರೆಲ್ಲ ನಮ್ಮ ಜೊತೆಲಿದೆ. ಮತ್ತೆ ಅದಷ್ಟೇ ಅಲ್ಲದೆ ನಾವು ಏನು ನಮ್ಮನ್ನ ಸುಮ್ಮನೆ ನಮ್ಮ ಅಕ್ಕಂದಿರೆಲ್ಲ ಕೆಲಸ ಮಾಡ್ತಿರೋರು, ನಾವು ಹೋಗೋ ಆದಿ ಬೀದಿನಲ್ಲಿ ಅವರು ಹಂಗೆ ಮಾಡಿದರೆ ತುರುಮೆ ಅನ್ನೋದು ಅದೊಂದು ಹಗರಣ ಇದೆ, ಹಂಗಿದೆ, ಜೈಲ್ಗೆ ಹೋಗಿ ಬಂದಿರುವಂತ ವಿಚಾರಗಳನ್ನ ಹಲವಾರು ಸತಿ ಪ್ರಶ್ನೆ ಮಾಡ್ತಿದ್ದಾರೆ. ಸಭೆ ಏನು ಅಂತಂದ್ರೆ, ನಾವು ಹಳ್ಳಿಯಿಂದ ಬಂದಂತ ಮಕ್ಕಳು, ನಮ್ಗೆ ಯಾರಿಗೂ ನಮ್ಗೆ ರಾಜಕೀಯದ ನಾಯಕರುಗಳ ಪ್ರಭಾವ ಇರಲಿಲ್ಲ, ಮತ್ತೆ ಗಾಡ್ ಫಾದರ್ಗಳಿರ್ಲಿಲ್ಲ. ನಮ್ಮನ್ನು ಸಾಮಾನ್ಯವಾಗಿ ಎಲ್ರು ಕೆಲ್ಸಕ್ಕೆ ಬಳಸ್ಕೊಂಡು ಕೋತಿ ತಿಂದು ಮೂತಿ ಒರೆಸ್ತುವಂತ ವಿಚಾರಗಳಲ್ಲಿ ಎಲ್ರು ನಮ್ಮ ಮೇಲೆ ಆರೋಪ ಮಾಡಿದ್ರು. ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ವರದಿ ಸಹ ಕೊಟ್ಟಿದೆ. ಇದಕ್ಕಿಂತ ಇನ್ನೇನ್ ಸರ್ಟಿಫಿಕೇಟ್ ಕೊಡ್ಬೇಕು? ಆತರ ಸುಳ್ಳು ಆಶ್ವಾಸನೆ ಸಿಕ್ತಾಗೆಲ್ಲ ಹೇಳ್ತಾ ಇದ್ರೆ ಮುಂದೊಂದು ದಿವಸ ಅವರೇ ಅದ್ರ ಪ್ರಕಾರನ ಕಾನೂನು ಪ್ರಕಾರ ಅನ್ಭವಿಸ್ಬೇಕಾದ್ರೆ ಕಾನೂನಿಗಿಂತ ದೊಡ್ಡದು ಯಾರೂ ಇಲ್ಲ. ಕಾನೂನಿಗೆ ನಾನು ತಲೆ ಬಾಗ್ಲೇಬೇಕು, ಎಲ್ರೂ ತಲೆ ಬಾಗ್ಲೇಬೇಕು. ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಯಾವುದೇ ರೀತಿಯಾದ ನಮ್ಮಿಂದ ಆಗಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದೆ. ಇದು ಸತ್ಯದ ಹತ್ತಿರವಾದಂತ ಸಂಗತಿ. ಇಂತಹ ಒಂದು ವಿಚಾರವನ್ನ, ನಮ್ಗೆ ಸುಳ್ಳುಗಳನ್ನ ನಮ್ಮ ಸಂಘಟನೆ ಒಡೆಯುವ ಉದ್ದೇಶದಿಂದ ಏನು ದಿವಸ ಸಂಘಟನೆ ದೊಡ್ಡದಾಗ್ತಿದೆ ಅನ್ನೋ ಒಂದು ಷಡ್ಯಂತ್ರಗಳನ್ನ ಮಾಡ್ತಿರೋರಿಗೆ ದಯಮಾಡಿ ಸ್ವಾಮಿ, ಏನೇ ಇದ್ರು ಸೇವೆ ಮಾಡಿ, ಸೇವೆಯಲ್ಲಿ ನಮ್ಗಿನ ಜಾಸ್ತಿ ಮಾಡಿ, 4-6 ಜನಕ್ಕೆ ದಾನ ಧರ್ಮ ಮಾಡಿ, ನಿಮ್ ಕೈಲಾದಷ್ಟು ಕಾಫಿ, ತಿಂಡಿ, ಊಟ, ಜನಗಳಿಗೆ, ಬಡವರಿಗೆ ವಿದ್ಯಾಭ್ಯಾಸ, ಶಿಕ್ಷಣಕ್ಕೆ ಉತ್ತೇಜನ ನೀಡಿ, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನೋಡಿ, ಅಕ್ಕಂದಿರನ್ನ ಪೋಷಿಸುವಂತ ಕೆಲಸಗಳನ್ನು ಮಾಡಿ. ಅದು ಬಿಟ್ಟು ಎಲ್ಲೋ ಕುಂತ್ಕೊಂಡು ಯಾರಿಗೋ ಕಿವಿ ಹಿಂಡೋದು, ಯಾರಿಗೋ ಉಳಿ ಹಿಂಡೋದು, ಇನ್ನೊಬ್ಬರು ಯಾರನ್ನೋ ಮನೆ ಕಳ್ಸೋದು, ಇವುಗಳನ್ನ ಮಾಡಬೇಡಿ. ಏನೇ ಇದ್ರು ಈ ಸಮಾಜದಲ್ಲಿ ಪ್ರತಿಯೊಬ್ಬ, ನೀವ್ ಯಾರು, ನೀವ್ ಎಲ್ಲಿಂದ ಬಂದಿದ್ದೀರಾ, ನಿಮಗ್ ಸಂಬಂಧ ಏನು ಅಂದ್ರೆ ಅದಕ್ಕೆ ದಾಖಲೆಗಳಿದೆ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನಾನು ಒಬ್ಬ ಭಾರತೀಯ ಪ್ರಜೆ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. ಜೀವಿಸುವ ಹಕ್ಕು ಹೇಗಿದೆಯೋ ಅದೇ ರೀತಿಯಾದಂತಹ ಅಧಿಕಾರದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಜನಸೇವೆಯನ್ನ ಮಾಡಬಹುದು. ಹಿಂದೂ ಸಮಾವೇಶನ ನಮ್ ಕಲ್ಚರ್, ನಾವು ಮಾತ್ರ ಹಿಂದೂ ಸಮಾವೇಶ ಮಾಡ್ಬೇಕು ಅಂತ ನಿಮ್ಮ ಸಿದ್ಧಾಂತ ಎಲ್ಲೂ ಇಲ್ಲ. ಹಿಂದೂ ಆಗಿ ನಾನು ಹುಟ್ಟಾಗಿಂದ ಹಿಂದೂಗಳು ಎಲ್ಲರೂ ಹಿಂದೂ ಸಮಾವೇಶ ಮಾಡ್ಬೋದು. ಹಾಗಾಗಿ ತಾವು ಏನು ಶಾಸನಗಳನ್ನ ಮಾಡುವ ಶಾಸಕರಿದ್ದರೆ ದಯಮಾಡಿ ತಾವು ಶಾಸನಗಳನ್ನ, ಶಾಸನಗಳನ್ನ ಪಾಲನೆ ಮಾಡಿ. ದಯಮಾಡಿ ಅನ್ಯತಾ ಭಾವಿಸದೆ, ನಾವು ಯಾವುದೇ ರೀತಿಯಾದಂತಹ ಆದೇಶ ಇಲ್ಲ, ಪ್ರೀತಿ ವಿಶ್ವಾಸಕ್ಕೆ ಯಾವಾಗ್ಲೂ ತ್ಯಾಗದಲ್ಲಿರ್ತೀವಿ. ನಮ್ಮ ಉದ್ದೇಶ ಒಂದೇ, ನಿಸ್ವಾರ್ಥ ಸೇವೆ. 4-6 ಜನಗಳಿಗೆ ಸೇವೆ ಮಾಡೋಣ. ಇದನ್ನು ಬಿಟ್ಟು ಅಧಿಕಾರಿಗಳನ್ನ ಯಾವಾಗ್ಲೂ ಏನು ಚೂಬಿಡುವಂತ ಕೆಲಸಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರವರೇ ಅಧಿಕಾರಿಗಳು ಏನು ಅವರವರ ಕೆಲಸಗಳನ್ನ ಅವರವ್ರಿಗೆ ಗುಡಿಸುವಂತ ಕೆಲಸ ಆಗ್ತದೆ. ಹೀಗಾಗಿ ಅನ್ಯತಾ ಭವಿಸದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇದಿಷ್ಟೇ ಅಲ್ಲದೆ ಏನು ಸಾತ್ವಿಕ, ನಾವು ದೊಡ್ಡ ಮಟ್ಟದಲ್ಲಿದ್ದೀವಿ, ನಾವು ಆ ರೀತಿ ಈ ರೀತಿ ಅಂತ ಬರೀ ಭಾಷಣಗಳಲ್ಲಿ ಹಿಂದುತ್ವ ಹೇಳೋದು ಬೇಡ. ಮತ್ತೆ ಅದಷ್ಟೇ ಅಲ್ಲದೆ ನಮ್ಮ ರಾಜಾಜಿನಗರದಲ್ಲಿ 38 ಶಾಲೆಗಳು ತೊಡಗ್ತಾ ಇದ್ದಾವೆ, ಅಧಿಕಾರ ಇದೆ, ಅವುಗಳನ್ನ ಅಭಿವೃದ್ಧಿ ಮಾಡಿ. ಮಕ್ಕಳಿದ್ದಾರೆ, 10,000 ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಓದ್ತಿದ್ದಾರೆ, ಅವ್ರಿಗೆ ಧನ ಸಹಾಯ ಮಾಡಿ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಅವ್ರಿಗೆ ಎಲ್ಲ ಹೋಗಿ ಯಾವ್ದೋ ಸ್ಕೂಲಲ್ಲಿ ನಾನು ಪಾಠ ಮಾಡಿದೆ ಅನ್ನೋದು ಬೇಡ, ಇಲ್ಲಿರೋ ಸ್ಕೂಲ್ಗಳಿಗೆ ಪಾಠ ಮಾಡಿಸುವಂತ ಶಿಕ್ಷಕರು ಕೊಡಿ, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ. ಆ ಶಾಲೆಗಳು ಕುಂತ್ಕೊಳ್ಳೋಂತ ತೊಡಗ್ತಾ ಇದ್ದಾವೆ, ಅವನ್ ಸರಿ ಮಾಡಿಸಿ, ಅಭಿವೃದ್ಧಿ ಆಗಲಿ. ಇವತ್ತು ನಮ್ಮ ಏನು ಎಲ್ಲೂ ಬಿಜೆಪಿ ಪಕ್ಷದಲ್ಲಿ ಅಡ್ವಾಣಿ, ಯಡಿಯೂರಪ್ಪ ಅಂತವ್ರಿಗೆ ವಯಸ್ಸಾದ ಮೇಲೆ ನಿವೃತ್ತಿ ಇದೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದಲ್ಲೂ ಅಷ್ಟೇ, ನಮ್ಮ ಸರ್ಕಾರದಲ್ಲಿ 60 ವರ್ಷ ಆದ್ಮೇಲೆ ಎಲ್ರಿಗೂ ಅವ್ರಿಗೆ ನಿವೃತ್ತಿ ಅಂತ ಸ್ಥಾನ ಇದೆ. ಅವ್ರು 60 ವರ್ಷ ಆದ್ಮೇಲೆ 60 ವರ್ಷ 1 ದಿವಸ ಆದ್ರೂ ಅವ್ರು ಬಂದು ಅಧಿಕಾರ ಮಾಡಕ್ ಆಗ್ತದ? ಅವ್ರು ಬಂದು ಕರ್ತವ್ಯದಲ್ಲಿ ಕುಂತ್ಕೊಳಕ್ ಆಗ್ತದ? ಅದೇ ರೀತಿಯಾಗಿ ಪ್ರತಿಯೊಂದರಲ್ಲೂ ಇವತ್ತು ಯುವಕರಿಗೆ ಆದ್ಯತೆ ಕೊಡಿ, ಯುವಕರನ್ನ ಬೆಳೆಸಿ. ನಾವು ಕೈ ಮುಗ್ದು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಏನಂತ ಅಂದ್ರೆ, ಯಾವುದೇ ದ್ವೇಷ ಬೇಡ, ಆವೇಶ ಬೇಡ. ನೀವೆಷ್ಟೇ ದೊಡ್ಡದಾದ್ರೂ ಭಗವಂತ ಇದ್ದಾರೆ. ಕೈ ಎತ್ತಿ ನಿಮ್ಮ ಕೈಗೆ ಬೇರೆ, ನಿಮ್ಗೆ ಅವತ್ತು ನಮ್ಮನ್ನ ಕೈ ಎತ್ತಿದಾಗ ತಮ್ಗೆ ಬೇರೆ ಇದನ್ನ ರೀತಿಯನ್ನ ತಡೆಯುವಂತ ರೀತಿಯನ್ನ ಕೊಟ್ಟಿದ್ದು ನಮ್ಗೆ ಬೇರೆ ಅನ್ನೋದು ಅವತ್ತೇ ನಿರ್ಧಾರ ಆಗಿದೆ. ನಮ್ಮ ಪರವಾಗಿ ಬಡವರಿದ್ದಾರೆ, ನೊಂದವರಿದ್ದಾರೆ, ಅನೇಕ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರಿಗೂ ನ್ಯಾಯವನ್ನ ಕೊಡಿಸುವಂತ ಶಕ್ತಿಯನ್ನ ನಮ್ಗೆಲ್ರಿಗೂ ಆ ದೇವರು ಕೊಟ್ಟಿದ್ದಾರೆ. ನಮ್ ಕೈಲಾದಷ್ಟು ಮಟ್ಟಿಗೆ ನಾವು ಕಷ್ಟ ಬಿದ್ದು ನಮ್ಮ ಸ್ವಂತ ದುಡಿಮೆಯಿಂದ 4-6 ಜನಕ್ಕೆ ಸೇವೆಯನ್ನ ಮಾಡಕ್ ಕೊಟ್ಟಿದ್ದೀವಿ. ನಾವು ಹಲವಾರು ಕಾರ್ಯಕ್ರಮನ ಈಗ ಆಲ್ರೆಡಿ ತಂದು ತಿಳಿಸಿದ್ದೀವಿ. ಇಲ್ಲಿ ನಮಗೆ 1 ಲಕ್ಷ ಜನ ಏನು ನಮ್ಮ ಬಡತನ ರೇಖೆಗಿಂತ ಕಡಿಮೆ ಇರೋಂತ ಹೆಣ್ಮಕ್ಳಿಗೆ ಜನ್ಧನ್ ಅಕೌಂಟ್ ಮಾಡ್ಕೊಟ್ಟಿದ್ದೀವಿ. ನಮ್ಮ ಸಂಸ್ಥೆ ಹಲವಾರು ಪದಾಧಿಕಾರಿಗಳು ಉಚಿತವಾಗಿ 1 ಲಕ್ಷ ಏನು ಹೆಣ್ಮಕ್ಳಿಗೆ ಜನ್ಧನ್ ಉಚಿತ ಖಾತೆ, ಇಂತಹ ಒಂದು ಖಾತೆ ಘನಕಾರ್ಯ ಯಾರು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಸಂಸ್ಥೆನೂ ಮಾಡಿಲ್ಲ. 224 ಕ್ಷೇತ್ರಗಳಲ್ಲಿ ಯಾವ ಸಂಸ್ಥೆನೂ 1 ಲಕ್ಷ ಹೆಣ್ಮಕ್ಳಿಗೆ ಅಕೌಂಟ್ ಮಾಡ್ಕೊಟ್ಟಿರೋದಿಲ್ಲ.
15,000 ಜನ ಹೆಣ್ಮಕ್ಳಿಗೆ ಟೈಲರಿಂಗ್ ತರಬೇತಿ ಕೊಡಿಸಿದೀವಿ. ಅಪ್ಲಿಕೇಶನ್ ಹಾಕ್ಸಿ ಫಾಲೋ ಮಾಡಿಸಿ 2018ರಲ್ಲಿ 15,000 ಹೆಣ್ಮಕ್ಳಿಗೆ ಟೈಲರಿಂಗ್ ತರಬೇತಿ ಕೊಡಿಸಿ ಸರ್ಕಾರದಿಂದ ಅವ್ರಿಗೆ ಅರ್ಜಿ ಸಲ್ಲಿಸಿ ತರಬೇತಿ ಕೊಡಿಸಿ ಸರ್ಟಿಫಿಕೇಟ್ ಕೊಡಿಸಿದೀವಿ. ಇದಷ್ಟೇ ಅಂದ್ರೆ ಇಡೀ ದೇಶದಲ್ಲಿ ತಾಯಿಯ ಮಡಿಲು ನೆರವು ಅನ್ನೋ ಒಂದು ಕಾರ್ಯಕ್ರಮವನ್ನ ನಮ್ಮ ಹೆಣ್ಮಕ್ಳಿಗೋಸ್ಕರ ಇಡೀ ದೇಶದಲ್ಲಿ ವಿಮಾನ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಇವತ್ತೇನು ನೆರವು ಸೆಂಟರ್ಗಳಿದೆ ಅವೆಲ್ಲ ಎಲ್ಲನೇ ಕೊಟ್ಟ ಜನಕ ಚಿಲುಮೆನೇ ಅದನ್ನ ಜನನ ಮಾಡಿದ್ದಂತಹ ಮೊದಲನೇ ಕಾರ್ಯಕ್ರಮ. ಇಂತಹ ಮಹಾನ್ ಚಿಂತನೆಯನ್ನಿಟ್ಟುಕೊಂಡು ಸಮಾಜದಲ್ಲಿ ಯಾರು ನೊಂದವರು, ಯಾರು ಉಳ್ಳದಲ್ಲವರು, ಯಾರು ಬಡವರಿದ್ದಾರೆ, ಯಾರಿಗೆ ಶಿಕ್ಷಣ ಬೇಕು, ಯಾರು ಅಳಿವಿನಂಚಿನಲ್ಲಿದ್ದಾರೆ ಅವ್ರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನ ಗುರುಸುವಂತ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡುವಂತ ಒಂದು ಪ್ರತಿಷ್ಠೆಯನ್ನ, ಸಂಕಲ್ಪವನ್ನ ನಮ್ಮ ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಇಂತಹ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಮಾಡಿ, ನಾವು ಯಾವಾಗಲೂ ನಿಮ್ ಜೊತೆ ಇರ್ತೀವಿ. ನಾವಂತೂ ಯಾರೇ ರೀತಿಯಾಗಿ ನಾವು ಕೊಟ್ಟಿದ್ದು ಮನವಿ ಅಷ್ಟೇ, ಮನವಿಯನ್ನ ಸ್ವೀಕರಿಸಕ್ಕಾಗದಿಲ್ಲ, ಆವೇಶವನ್ನು ತೋರಿಸ್ತಾ ಇದ್ರ ದಯಮಾಡಿ ಕ್ಷಮೆ ಇರಲಿ. ನಾವು ಯಾವುದೇ ರೀತಿಯಾದಂತಹ ಬೇರೆ ವಿಚಾರಗಳನ್ನ ಗುಂಪು ಕಟ್ಕೊಂಡು ತಂಡ ಕಟ್ಕೊಂಡು ಬಂದಿರಲಿಲ್ಲ. ಆ ಒಂದು ಮನವಿಯನ್ನು ಸ್ವೀಕರಿಸುವಂತ ಒಂದು ಗುಣವನ್ನ ಬೆಳೆಸ್ಕೊಳ್ಳಿ, ಒಳ್ಳೇದಾಗ್ಲಿ, ನಾಲ್ಕಾರು ಬಡವರಿಗೆ ಒಳ್ಳೇದ್ ಮಾಡಿ ಅನ್ನೋ ಮುಖಾಂತರ 8 ವರ್ಷ 8 ಸತಿ MLA ಅಧಿಕಾರವನ್ನು ಬೆಳೆಸಿದ್ರು ಅದನ್ನೆಲ್ಲ ತಾವುಗಳು ಮಾಡ್ತಾ ಇಲ್ಲ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಅಂತ ತಮಗೆ ಈ ಮುಖಾಂತರ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವೆಲ್ಲರೂ ಮಾಧ್ಯಮದವರು ನಮ್ಮೆಲ್ಲ ಅಕ್ಕಂದಿರು ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ವಿಶೇಷವಾಗಿ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಒಂದು ವಿಶೇಷವಾಗಿ ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಮತ್ತೆ ರಾಜಣ್ಣವ್ರನ್ನ, ಕೆನಾಲಿಗೌಡರನ್ನ, ಅತ್ಯಂತ ಹಿರಿಯರನ್ನ, ಪ್ರಮುಖರನ್ನ, ಸಾಧಕರನ್ನ ಅವರು ಗುರುತಿಸಿ ಆಹ್ವಾನಿಸಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಸ್ಫೂರ್ತಿ ತುಂಬೋದ್ರಿಂದ ಅವ್ರಿಗೂ ಚಿಲ್ಮೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿ, ಪರಿಸರದ ಬಗ್ಗೆ ಕಾಳಜಿ, ಶಿಕ್ಷಣದ ಬಗ್ಗೆ ಎಲ್ಲಾ ರೀತಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ರಾಜಾಜಿನಗರದ ಮತದಾರರಿಗೆ ಅವರಿಂದ ಒಳ್ಳೇದಾಗ್ಲಿ ಅಂತ ಭಾವಿಸ್ತೀನಿ. ನಮಸ್ಕಾರ. ಎಂ ಗೋಪಾಲ್, JDS ಕಾರ್ಮಿಕ ವಿಭಾಗದ ಅಧ್ಯಕ್ಷರು. ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಅವ್ರ ಸ್ನೇಹಿತರು, ಅವ್ರ ಅಧ್ಯಕ್ಷರು ಎಲ್ಲ ಸೇರಿ ಮಹಿಳೆಯರಿಗಾಗಿ ವಿವಿಧವಾದಂತಹ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ದಾರೆ. ಯಾರ್ಯಾರು ಇಲ್ಲಿ ಸ್ಪರ್ಧಿಗಳಾಗಿದ್ದಾರೋ, ಆಗಿದ್ದಾರೋ ಅವ್ರಿಗೆಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಿ, ದೇವರು ಎಲ್ಲ ಮಹಿಳೆಯರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ. ಮತ್ತು ಚಿಲ್ಮೆ ರವಿಕುಮಾರ್ ತಂಡದವ್ರಿಗೆ ಎಲ್ಲ ಥರದ ಅವಕಾಶಗಳು, ಆಪರ್ಚುನಿಟೀಸ್ ಮುಂದೆ ಏನು ಅವ್ರು ಅನ್ಸ್ಕೊಂಡಿದ್ದಾರೆ ಅದೆಲ್ಲ ಕೈಗೂಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.